ದೇವಸ್ಥಾನದಲ್ಲಿ ಕಲ್ಯಾಣಿ ಎಲ್ಲಿದೆ? ಪುಟಾಣಿ ಇದ್ದಿದ್ರೆ ಚಕ್ ಅಂತ ಹೇಳ್ತಿದ್ಲು. ಕರ್ಕೊಂಡ್ ಬರ್ಬೇಕಾಗಿತ್ತು ಅವಳನ್ನ. ನಾನ್ ಹೇಳಿದಿದ್ರೆ ಆಪತ್ ಬಾಂಧವ ಕೇಳ್ತಿದ್ನೋ ಏನೋ. ಅಯ್ಯೋ, ಏನ್ ಮಾತಾಡ್ತಿದ್ದೀನಿ ನಾನು? ನನ್ ಸ್ವಾರ್ಥಕ್ಕೆ ಪುಟಾಣಿ ವಿದ್ಯಾಭ್ಯಾಸ ಹಾಳಾಗ್ಬಾರ್ದು. ಎಷ್ಟೇ ಕಷ್ಟ ಆದ್ರೂ ಇದನ್ನ ನಾನು ಒಬ್ಳೇ ಮಾಡ್ಬೇಕು. ಕಳ್ಸಿದ ಲೊಕೇಶನ್ ಇದೆ. ನನಗೆ ಇಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಮಾಯ ಆಗ್ಬಿಟ್ಟ. ಯಾಕೆ ಬರಕ್ ಹೇಳ್ದ? ನೀನ್ಶು ನಿನಾದ್ ಎಕ್ಸ್ಕ್ಯೂಸ್ ಮೀ, ಒಂದ್ ಫೋಟೋ ಕ್ಲಿಕ್ ಮಾಡ್ತೀರಾ? ಹಾ ಬನ್ನಿ, ಆಲ್ವೇಸ್. ಹಲೋ, ನಿನ್ ಫೋನಲ್ಲ, ನನ್ ಫೋನಲ್ಲಿ ನನ್ ಫೋಟೋ ತೆಗಿತೀರಾ? ಸರಿ ಸರಿ. ಪ್ರತ್ಯುಮ್ನ ಬಂದೇ ಬಿಟ್ಟ. ಛೇ, ಅಣ್ಣಂಗೆ ಪ್ಲಾನ್ ಕ್ಯಾನ್ಸಲ್ ಆಗಿದೆ, ಬರೋದ್ ಬೇಡ ಅಂತ ಹೇಳದೆ ಮರ್ತೋಯ್ತು. ನೀನ್ ಹೇಳ್ತಿ ಅಂತ ನಾನ್ ಅನ್ಕೊಂಡೆ. ನಾನ್ ಯಾಕೆ ಹೇಳ್ಬೇಕು? ನೀನ್ ಹೇಳ್ಬೋದಿತ್ತಲ್ಲ. ನಾನೇನ ಕೇಳ್ಬೇಕು? ನೀನು ಹೇಳ್ಬೋದು ತಾನೆ. ಎಲ್ಲಾ ಕೆಲ್ಸನ ನಾನ್ ಮಾಡ್ಬೇಕು, ನೀನ್ ಜೋಕ್ ಮಾಡ್ಕೊಂಡು ಓಡಾಡ್ತಿರು. ಏನ್ ಜೋಕು? ಇನ್ನೇನು? ನಿಮ್ ಜಗಳ ನಿಲ್ಲಿಸ್ತೀರಾ? ನಿಜವಾಗ್ಲೂ ಕಪಿಗಳೇ ನೀವು. ಅರ್ಥ ಆಯ್ತಲ್ವಾ? ಫೋಟೋಸ್ ತುಂಬಾ ಚೆನ್ನಾಗಿರ್ಬೇಕು, ಓಕೆನಾ? ಓಕೆ. ಆಯ್ತಾ? ಸಮಾಧಾನ ಆಯ್ತಾ? ಏನೂ ಇಲ್ಲ ಬಚ್ಚಿಡಕ್ಕೆ. ಇಷ್ಟು ದಿನ ಬಚ್ಚಿಟ್ಟಿದ್ದು, ನಮ್ಮನ್ನ ಕತ್ಲೆಯಲ್ಲಿಟ್ಟಿದ್ದು, ನಮಗ್ ಕಷ್ಟ ಕೊಟ್ಟಿದ್ದು ನೀನು ಮಾಯಿ. ಬೇರೆಯವ್ರ ಮೇಲೆ ಆರೋಪ ಹೊರಿಸೋಕ್ಕಿಂತ ಮುಂಚೆ ಒಂದ್ಸಲ ಕನ್ನಡಿ ನೋಡ್ಕೊಂಡ್ರೆ ಒಳ್ಳೇದು. ನೀನಿಂತ ಮಾತಾಡ್ಲೇಬಾರ್ದು ಈಶ್ವರಿ. ಅಮ್ಮ ಎದುರು ನಿಂತು ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ. ಬಂದ್ಯಾ ಅಣ್ಣ? ಬಾ ಬಾ. ಅದೇ ಯೋಚನೆ ಮಾಡ್ತಿದ್ದೆ, ಎಲ್ಲಿ ಅಮ್ಮನ್ ಬಾಲ ಇನ್ನು ಬಂದೇ ಇಲ್ವಲ್ಲ ಅಂತ. ಬಂದು ಮಾಯಿಗೆ ಜೈ ಅನ್ಬೇಕು, ನಮಗ್ ಧಿಕ್ಕಾರ ಹಾಕ್ಬೇಕು. ನೀ ಬಂದ್ಯಲ್ಲ, ಸಮಾಧಾನ ಆಯ್ತು. ನಿನ್ನ ಕೊಂಕು ಮಾತು ನನಗೆ ತಟ್ಟಲ್ಲ ಈಶ್ವರಿ. ಅದು ತಟ್ಟೋಕೆ ಅವ್ರ ಬಗ್ಗೆ ಪ್ರೀತಿ ಇರಬೇಕು, ಕಾಳಜಿ ಇರಬೇಕು. ನನ್ನ ನಿನ್ನ ಮಧ್ಯೆ ಅದು ಯಾವುದೂ ಉಳ್ದಿಲ್ಲ. ಬಾಮ್ಮ, ಇವಳು ಬಾಯಿಗೆ ಬೀಳುವಂತ ದರಿದ್ರ ನಿನಗಿನ್ನೂ ಬಂದಿಲ್ಲ. ಬಾಮ್ಮ. ಮಾಯಿ, ನನ್ ರೂಮ್ ಏನಾದ್ರೂ ಚೆಕ್ ಮಾಡ್ತೀಯಾ? ನಾನೇನಾದ್ರೂ ಗುಟ್ಟು ಬಚ್ಚಿಟ್ಟಿರಬಹುದು ಅಂತ ನೋಡ್ತೀಯಾ? ಲಾಕೆಟ್ ಇಲ್ವಲ್ಲ, ಎಲ್ಲೋಯ್ತು? ಈ ಲಾಕೆಟ್ಟು ನನ್ ಕಣ್ ತಪ್ಸಿ ಎಲ್ಲೂ ಹೋಗ್ಬಾರ್ದು. ಕಣ್ಮುಂದೆ ಇದ್ರೆ ಎಷ್ಟು ಸಮಸ್ಯೆ ಅಂತ ಮತ್ತೆ ಮತ್ತೆ ಬಿಸಾಕಿದ್ರು ಪ್ರದ್ಯುಮ್ನ ನನ್ ಮುಂದೆನೆ ಬರುತ್ತೆ. ಕಣ್ಮುಂದೆನೆ ಇದ್ರೆ ಇದೆಲ್ಲೂ ಹೋಗಲ್ಲ. ನಾನ್ ಸಾಯೋ ತನಕ ಇದು ನನ್ ಕಣ್ಮುಂದೆನೆ ಇರ್ಬೇಕು. ಅಕ್ಕ, ಏನಕ್ಕದು? ಏನು ಬಚ್ಚಿಡ್ತಾ ಇದ್ದೀರಾ? ನಾನೇನು ಬಚ್ಚಿಡ್ತಿಲ್ವಲ್ಲ. ಬಚ್ಚಿಡ್ತಾ ಇದ್ದೀರಾ ಅಂತ ಹಾಗಲ್ಲಕ್ಕ, ಏನು ಮುಚ್ಚಿಡ್ತಾ ಇದ್ದಂಗಿತ್ತು. ಮುಚ್ಚಿಡದ ಇಲ್ವಲ್ಲ?
ನಿನ್ ಹತ್ರ ಏನ್ ಮುಚ್ಚಿಡೋದ್ ಮಂದಾಕಿನಿ? ಫೋನ್ ತೆಗ್ದಿದ್ದೆ, ಪರ್ಸ್ ಒಳಗೆ ಇಟ್ಕೊತಿದ್ದೆ ಅಷ್ಟೇ. ಫೋನ್ ಅಲ್ಲೇ ಇದೆ. ಅಯ್ಯೋ, ಇತ್ತೀಚೆಗೆ ಏನೋ ಮಾಡಕ್ ಹೋಗ್ತೀನಿ, ಏನೋ ಮಾಡ್ತೀನಿ, ಮರ್ತೇ ಬಿಡ್ತೀನಿ. ವಯಸ್ಸಾಗ್ತಿದೆ ಅನ್ಸುತ್ತೆ. ಬಾ ಪ್ರದಕ್ಷಿಣೆ ಹಾಕೋಣ. ಹ್ಞೂ ಅಕ್ಕ, ಇವತ್ತಂತೂ ನಾನು ಜಾಸ್ತಿ ಪ್ರದಕ್ಷಿಣೆ ಹಾಕ್ಬೇಕು. ಹೆತ್ತಿದ್ದೀನಲ್ಲ, ಒಂದ್ ಮುತ್ತು ಒಂದ್ ರತ್ನನ. ನಿನ್ನದಂತೂ ಸೀರಿಯಸ್ ಆಗಿರೋ ಅಂದ್ರೆ ಕೇಳೋದೇ ಇಲ್ಲ. ಇವಳು ನಿನ್ ವಯಸ್ಸಿನ ಮಕ್ಳೆಲ್ಲ ಖುಷಿಯಾಗಿ ಓಡಾಡ್ಕೊಂಡು ತಿರುಗ್ತಾರೆ, ನೀನ್ ನೋಡಿದ್ರೆ ಕರಿ ಬಟ್ಟೆ ಹಾಕೊಂಡು ತಿರುಗ್ತೀಯಲ್ಲ ಅಂದ್ರೆ ಹೇಳಿದ ಮಾತೇ ಕೇಳಲ್ಲ. ಅಕ್ಕ, ನಿಮ್ಮ ನೋಡಿದ್ರೆ ನಂಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ? ನಿಮಗೆ ಬಂಗಾರದಂತ ಮಕ್ಕಳು. ಮಂದಾಕಿನಿ, ಬೃಂದ ನಿನಾಥ್ ಕೂಡ ಬಂಗಾರದಂತ ಮಕ್ಳೆ. ಎಲ್ಲ ಬೆರಳು ಒಂದೇ ಸಮ ಇರುತ್ತಾ ಹೇಳು? ಅವ್ರವ್ರಿಗೆ ಏನೇನ್ ಆಸೆಗಳಿರುತ್ತೋ ಅದನ್ನೆಲ್ಲ ನಾವು ಮಾಡಕ್ ಬಿಟ್ಬಿಡ್ಬೇಕು. ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ ಹೇಳು? ನಿಮಗೆ ಯಾವತ್ತು ಬೇರೆ ಮಕ್ಳ ಜೊತೆ ಹೋಲಿಕೆ ಮಾಡೋ ಕಷ್ಟ ಬರ್ಲಿಲ್ಲ ಬಿಡಿ. ನಂದಿದ್ದಿದೆ ಬಿಡಿ. ಬನ್ನಿ ಪ್ರದಕ್ಷಿಣೆ ಹಾಕೋಣ. ಹೇ, ಪಿಕ್ಚರ್ಸ್ ಕ್ಲಿಕ್ ಮಾಡ್ಬೇಡ. ಅಯ್ಯೋ, ಆಮ್ರಪಾಲಿ ಮೇಲೆ ಎಲ್ಲ ಹೂ ಬಿದ್ದೋಯ್ತು. ನಮ್ ಪ್ಲಾನ್ ಎಲ್ಲ ವೇಸ್ಟ್ ಆಗೋಯ್ತು. ಖಂಡಿತ ವೇಸ್ಟ್ ಆಗ್ಲಿಲ್ಲ. ನಾನು ಏನ್ ಅನ್ಕೊಂಡಿದ್ನೋ ಅದೇ ಆಯ್ತು. ನಾಚಿಕೆ ಆಗಲ್ವಾ ನಿನ್ಗೆ? ಹೌ ಚೀಪ್. ಯುಕ್ತಿ, ಏನ್ ಮಾಡ್ತಿದ್ಯಾ? ಏನ್ ಮಾಡಿದ್ರು ಅಮ್ರಪಾಲಿ? ಏನ್ ಮಾಡದ್ಲ? ಇದೆಲ್ಲ ನಂದು ಪ್ರದ್ಯುಮ್ನ. ಆಲ್ ಆಫ್ ದಿಸ್ ಇದೆಲ್ಲ ಕದ್ಬಿಟ್ಲು. ಯಾರ್ ಏನ್ ಕದ್ರು ಯುಕ್ತಿ? ಇವಳು, ಈ ಆಮ್ರಪಾಲಿ. ನಂದು ಪ್ರದ್ಯುಮ್ನೊಂದು ರೊಮ್ಯಾಂಟಿಕ್ ಮೊಮೆಂಟ್ ಇತ್ತು, ಎಲ್ಲ ಕದ್ಬಿಟ್ಲು. ಮೊಮೆಂಟ ನಿನ್ಗೂ ಅಣ್ಣಂಗು. ಆರ್ ಹೋಮ್ ಗಾಡ್ ಪ್ರಾಮಿಸ್. ಇದನ್ ಮಾಡಿದ್ದು ನಿನ್ಗೋಸ್ಕರ ಅಲ್ಲ.
ಏನಾಗ್ತಿದೆ ಇಲ್ಲಿ? ನನ್ಗೇನು ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೊಳಕ್ ಏನೂ ಇಲ್ಲ ಅಮ್ರಪಾಲಿ. ಕಪಿಸೇನೆ ತರ ಆಡ್ತಿದೆ ಅಷ್ಟೇ. ಮೇಡಮ್ ನಿಮ್ ಫೋನ್ ತಗೊಳ್ಳಿ, ಫೋಟೋ ತೆಗ್ದಿದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆ. ಫೋಟೋಸಾ ಕೊಡಿಲಿ. ವಾವ್, ಎಷ್ಟು ಸಖತ್ತಾಗಿ ಬಂದಿದೆ ನೋಡು. ವಾವ್, ಬ್ಲಾಕ್ ಬಸ್ಟರ್ ಫಿಲ್ಮ್ ತರ ಇದೆ ಅಲ್ವಾ? ಕೊಡಿಲಿ. ಈ ಫೋಟೋಸ್ ಅಲ್ಲಿ ನಾನು ನೀನು ಇರ್ಬೇಕಿತ್ತು ಪ್ರದ್ಯುಮ್ನ. ನಾನ್ ನಿನ್ನ ಮದ್ವೆ ಆಗ ಹುಡ್ಗಿ, ಇವಳಲ್ಲ. ನೀನ್ ನನ್ ಫಿಯಾನ್ಸೆ. ಆನ್ಯ, ನಿನಾದ್, ಏನಿದು ಹುಡುಗಾಟ? ಇದೆಲ್ಲ ಯಾಕೆ ಮಾಡಕ್ ಹೋದ್ರಿ? ಅಣ್ಣ, ಅದ್ ಏನಾಯ್ತು ಅಂತ ನಾನು ಹೇಳ್ತೀನಿ. ನೀವೇನು ಹೇಳೋದ್ ಬೇಡ. ಮೊದ್ಲು ಇದನ್ನೆಲ್ಲ ಮಾಡೋದ್ ನಿಲ್ಸಿ. ಎಷ್ಟ್ ಸಲ ಹೇಳೋದ್ ನಿಮ್ಗೆ? ಹಾ, ನನ್ ಮಗನ್ನ ನನ್ ಮನೇಲಿ ಉಳಿಸ್ಕೊಡೋದು ನಿನ್ ಜವಾಬ್ದಾರಿ. ಇಷ್ಟು ವರ್ಷ ನನ್ನ ಎದೆಗೆ ಹಚ್ಕೊಂಡು ಕಣ್ರೆಪ್ಪೆ ಹಾಗೆ ನೋಡ್ಕೊಂಡಿದ್ದೀನಿ ಅವನ್ನ. ಈಗ ಯಾರೋ ಬಂದು ಗಿಡ್ಗನ್ ಹಾಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಈ ಅಮ್ಮನ ಎದೆ ಒಡೆದು ಹೋಗುತ್ತೆ. ಹಾಗೆ ಮಾಡಕ್ ಬಿಡಬೇಡ. ನಿನ್ ಕೈ ಮುಗ್ದು ಕೇಳ್ಕೊಳ್ತೀನಿ. ಏನಕ್ಕ ಇವತ್ತು ಕಾಲು ಇಷ್ಟೊಂದು ಸುಡ್ತಾ ಇದೆ? ನೆಲ ಅಂತೂ ಕಾವಲಿ ತರ ಕಾದೋಗಿದೆ. ಬೇಸಿಗೆ ಅಲ್ವಾ, ಗಾರೆನೆಲ್ಲ ಬಿಸಿ ಆಗ್ಬಿಟ್ಟಿದೆ. ಮಂದಾಕಿನಿ, ನಾವು ಬೇಗ ಬರ್ಬೇಕಾಗಿತ್ತು. ಮನೆಯವ್ರನ್ನೆಲ್ಲ ಹೊರಡ್ಸ್ಕೊಂಡ್ ಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಬಾ, ಬೇಗ ಬೇಗ ಹೆಜ್ಜೆ ಹಾಕೋಣ. ಅಯ್ಯೋ, ನನ್ನ ಕೈಯೇನಾಗಲ್ಲಪ್ಪ. ಇನ್ನು ಒಂದೇ ಒಂದು ಹೆಜ್ಜೆ ಇಟ್ಟರು ನನ್ನ ಕಾಲ್ ಚರ್ಮ ಸುಟ್ಟೆ ಹೋಗ್ಬಿಡುತ್ತೆ. ನಾನು ನೆರಳಲ್ಲೇ ನಿಂತ್ಕೊಂಡು ಕೈ ಮುಗಿತೀನಿ. ತಂಪಾದ್ಮೇಲೆ ಬಂದು ಪ್ರದಕ್ಷಿಣೆ ಹಾಕ್ಬಿಡ್ತೀನಿ. ದೇವ್ರಿಗೆಲ್ಲ ಅರ್ಥ ಆಗುತ್ತಕ್ಕ, ಏನು ಅನ್ಕೊಳ್ಳಲ್ಲ. ನೀವು ಬನ್ನಿ. ಇಲ್ಲ, ನೀನ್ ಹೋಗ್ ಮಂದಾಕಿನಿ, ನಾನು ಪ್ರದಕ್ಷಿಣೆ ಮುಗಿಸ್ಕೊಂಡೇ ಬರ್ತೀನಿ. ಆದ್ರೂ ನನಗ್ ನಂಬಕ್ ಆಗ್ತಿಲ್ಲ. ನೀ ಇದೆಲ್ಲ ನಿನ್ಗೋಸ್ಕರ ಅಂತ ಹೇಗ್ ಅನ್ಕೊಂಡೆ ಯುಕ್ತಿ? ಯುಕ್ತಿ ಕೈಯಲ್ಲಿ ಮಾತ್ರ ಇದೆಲ್ಲ ಸಾಧ್ಯ. ವಾವ್ ಯುಕ್ತಿ, ಏನ್ ಬ್ರೇನು, ಏನ್ ಬುದ್ಧಿ. ವಾವ್ ಯುಕ್ತಿ, ವಾವ್. ಆನ್ಯ, ನಿನಾದ್, ಯಾಕೆ ಅಷ್ಟು ರೇಗಿಸ್ತೀರಾ ಅವಳ? ನಿಜವಾಗ್ಲೂ ಚಿಕ್ಕ ಮಕ್ಳ ತರ ಆಡ್ತೀರಾ ನೀವು? ಪಾಪ ಅವಳ ಮನ್ಸಿಗೆ ಎಷ್ಟು ಬೇಜಾರಾಯ್ತೋ ಏನೋ. ಏನು ಬೇಜಾರಾಗಿರಲ್ಲ, ಎಲ್ಲ ನಾಟಕ ಅವಳ್ದು. ಸಾಕು ಅನ್ಯ, ಎಷ್ಟೇ ಆದ್ರೂ ಅವಳು ಪ್ರದ್ಯುಮ್ನನ್ನ ಮದ್ವೆ ಆಗೋಳು. ಅವಳನ್ನ ಹೀಗೆಲ್ಲ ರೇಗಿಸ್ತಿರಲ್ಲ ನೀವು. ಪ್ರದ್ಯುಮ್ನ, ಹೋಗಿ ಅವಳನ್ನ ಮಾತಾಡಿಸಿ ಸ್ವಲ್ಪ ಸಮಾಧಾನ ಮಾಡು. ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಹೋಗು ಪ್ರದ್ಯುಮ್ನ, ನಿನ್ ಮಾತು ಬಿಟ್ಟು ಬೇರೆ ಯಾರ ಮಾತು ಅವಳಿಗೆ ಸಮಾಧಾನ ತರಲ್ಲ. ಹೋಗು. ಆಮ್ರಪಾಲಿ, ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗ ನೀವು ಪ್ರದ್ಯುಮ್ನನ್ ಜೀವನದಲ್ಲಿರೋದು ನನಗೆ ತುಂಬಾ ಖುಷಿ. ಯಾಕಂದ್ರೆ ಪ್ರದ್ಯುಮ್ನನ್ಗೆ ನೋವು ಕೊಡಕ್ಕೆ ನನಗೆ ಇಷ್ಟು ದೊಡ್ಡ ಆಯುಧ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ ಪ್ರೀತಿ ಕಿತ್ಕೊಂಡೆ ಅಲ್ವಾ ಪ್ರದ್ಯುಮ್ನ? ನಿನ್ನ ಪ್ರೀತಿನ ಏನ್ ಮಾಡ್ತೀನಿ ನೋಡ್ತಿರೋ. ಆ ಮಾತನ್ನ ನಾನ್ ನಿಮಗ್ ಹೇಳ್ಬೇಕು. ನೀವ್ ನನಗೆ ಪ್ರೀತಿ ಕೊಟ್ಟಿರೋದು. ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ. ಅಕ್ಕ, ಆಮ್ರಪಾಲಿಗೆ ಯಾಕ ಹೇಳ್ದೆ ನೀನು? ನಿಜವಾಗ್ಲು ನೀವಿಬ್ರು ತುಂಬಾ ದಡ್ರು.
ಈ ಮನೆಯಲ್ಲಿ ನಮ್ಮ ಟ್ಯಾಲೆಂಟ್ ಯಾರಿಗೂ ಅರ್ಥ ಆಗಲ್ಲ ಅನ್ಯ. ಇಟ್ಸ್ ವೆರಿ ಸ್ಯಾಡ್. ಯುಕ್ತಿ ಯುಕ್ತಿ ಐ ಆಮ್ ವೆರಿ ಸಾರಿ. ನಿನಗೆ ಬೇಜಾರಾಗಿದೆ ಅಲ್ವಾ? ಐ ಆಮ್ ಸಾರಿ. ಬೇಜಾರಾಗಿರ್ಬೋದು ಅಲ್ಲ ಪ್ರದ್ಯುಮ್ನ, ತುಂಬಾ ಹರ್ಟ್ ಆಗಿದೆ ನನಗೆ. ನನ್ಗೇನ್ ನೀನ್ ತುಂಬಾ ಇಗ್ನೋರ್ ಮಾಡ್ತೀಯ ಪ್ರದ್ಯುಮ್ನ, ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನಾನು ನಿನ್ನ ಹೆಂಡತಿ ಆಗೋಳು, ಎಷ್ಟೊಂದು ದಿನ ನೀನ್ ನನ್ನ ಕಡೆ ನೋಡೋದೇ ಇಲ್ಲ. ಸೋ ಸ್ಯಾಡ್. ಯುಕ್ತಿ, ನೀನು ಹೇಳೋದು ನಿಜ. ಆ್ಯಕ್ಚುಲಿ ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲ. ಲುಕ್, ಐ ಆಮ್ ವೆರಿ ಸಾರಿ. ನಿಜವಾಗ್ಲೂ? ಹಾಗಾದ್ರೆ ಡೇಟ್ಗೆ ಹೋಗೋಣವಾ? ಪ್ರದ್ಯುಮ್ನ, ಪ್ರದ್ಯುಮ್ನ, ಚಿಕ್ಕಿ, ಬೇಗ ಬಾಯ್ಲಿ. ನಿಮ್ಮಮ್ಮಂಗ್ ನೀನೇ ಬುದ್ಧಿವಾದ ಹೇಳ್ಬೇಕು, ಬಾಯ್ಲಿ. ಯಾಕೆ ಚಿಕ್ಕಮ್ಮ, ಏನಾಯ್ತು? ಓ, ಬಿಸ್ತಲ್ ಎಷ್ಟು ಹೇಳಿದ್ರು ಕೇಳ್ದಲ್ಲ ಪ್ರದಕ್ಷಿಣೆ ಆಗ್ತಾ ಇದಾರೆ. ಬಾ ಬಾ ಬೇಗ. ಅಯ್ಯೋ ಬಾ ನೀನ್. ಪ್ರದ್ಯುಮ್, ಇವತ್ತಿಗೆ ಸ್ವಲ್ಪ ಟೈಮ್ ಸೆನ್ಸ್ ಇಲ್ಲ. ಈಗ್ಲೇ ಬರ್ಬೇಕಿತ್ತಾ? ನನ್ ಡೇಟ್ ಎಲ್ಲ ಹಾಳಾಯ್ತು. ಈ ಯುಕ್ತಿ ಒಬ್ಳು ಬಾಯಿ ಮುಚ್ಕೊಂಡಿದ್ರೆ ಎಲ್ಲಾ ಕೆಲಸ ಸರಿ ಹೋಗುತ್ತೆ. ಮೊದ್ಲು ಇವಳನ್ನ ವಿಚಾರಿಸ್ಕೋಬೇಕು. ಪುಟಾಣಿ, ನೀನಿಲ್ಲ ಏನ್ ಮಾಡ್ತಿದ್ಯಾ? ನನ್ ಕಾಲೇಜ್ನ ಬಂಕ್ ಮಾಡಿ ಬಂದ್ಬಿಟ್ಟೆ ಆಮ್ರಪಾಲಿ. ಶಾಲೆಯಿಂದ ಬಂದ್ಬಿಟ್ಯಾ? ಮನೇಲಿ ಗೊತ್ತಾದ್ರೆ ಬೈಯಲ್ವಾ ನಿನ್ಗೆ? ಗೊತ್ತಾದ್ರೆ ಅಲ್ವಾ ಬೈಯೋದು. ಚಿಟ್ಕೊಂಡ್ ಕೆಲಸ ಮಾಡ್ತೀನಿ. ನೀನೇನು ಒಬ್ಳನ್ನೇ ಬಿಡಕ್ ನಂಗೆ ಇಷ್ಟ ಆಗಿಲ್ಲ ಆಮ್ರಪಾಲಿ. ನೀನ್ ನನ್ ಜೊತೆ ಇದ್ರೆ ನನ್ಗೂ ಖುಷಿನೇ ಪುಟಾಣಿ. ಆದ್ರೆ ನಿನಗ್ ಸುಳ್ಳು ಹೇಳಿ ಬರ್ಬಾರ್ದಲ್ವಾ? ನೀನು ನಮ್ಮ ಅಮ್ಮನ್ ತರ ಆಡ್ಬೇಡ ಆಮ್ರಪಾಲಿ. ಅಮ್ಮ ಮಾಡೋದಕ್ಕೂ ಒಂದ್ ಅರ್ಥ ಇದೆ ಅಲ್ವಾ? ಹೇಳ್ದೆ ಕೇಳ್ದೆ ಹೀಗ್ ಬಂದ್ಬಿಟ್ರೆ ಓದೋದು ಮುಖ್ಯನೇ ತಾನೆ. ನಾನ್ ಯಾವತ್ತೂ ಪಿತಾಶ್ರೀ ವಿರುದ್ಧ ನಡ್ಕೊಳ್ತಾನೆ ಇರ್ಲಿಲ್ಲ. ಅವ್ರು ಹೇಳಿದನ್ನ ಪಾಲಿಸ್ತಾ ಇದ್ದೆ. ಅವ್ರು ಹೇಳೋದು ನಮ್ ಒಳ್ಳೇದಕ್ಕೆ ಅಂತ ಗೊತ್ತಿರ್ಬೇಕು ಪುಟಾಣಿ. ಆಮ್ರಪಾಲಿ, ಆಮ್ರಪಾಲಿ, ಆರಾಮಾಗಿದ್ದೀರಾ? ನಾನಾ? ಯಾಕೆ? ನೀವ್ ಒಬ್ರೇ ನಿಂತ್ಕೊಂಡ್ ಮಾತಾಡ್ತಿದ್ರಲ್ಲ, ಅದಕ್ಕೆ ಕೇಳಿದ್ವಿ. ಒಬ್ಳೇನಾ? ಎಲ್ಲಿ? ಇಟ್ಸ್ ಓಕೆ. ಬಿಸಿಲು ತುಂಬಾ ಜಾಸ್ತಿ ಇದೆ, ಯಾರ್ಯಾರೋ ಕಾಣಿಸ್ತಾರೆ. ನಡಿ ನನ್ ಜೊತೆ. ಎಲ್ಲೋದ್ಲು ಪುಟಾಣಿ? ಸಾರಿ ಆಮ್ರಪಾಲಿ, ಬಚ್ಚಿಡ್ಕೋಬೇಕಾಯ್ತು. ಅವ್ರಿಬ್ರೇನಾದ್ರೂ ನನ್ನ ನೋಡಿದ್ರೆ ಅಮ್ಮಂಗ್ ಹೋಗಿ ಪಿನ್ ಇಡ್ತಾ ಇದ್ರು. ನೀನ್ ಬರ್ಬಾರ್ದಿತ್ತು ಪುಟಾಣಿ. ಮತ್ತೆ ಶಾಲೆಗೆ ಹೋಗ್ ನೀನು. ಬಂದ್ಬಿಟ್ಟಿದ್ದೀನಿ ಆಮ್ರಪಾಲಿ, ಈಗ ಹೆಂಗ್ ವಾಪಸ್ ಹೋಗ್ಲಿ? ಏನ್ ಕೆಲ್ಸ ಮಾಡ್ಲಿ ಹೇಳು? ನೀನೇನು ಕೆಲ್ಸ ಮಾಡ್ಬೇಕಾಗಿಲ್ಲ, ನಾನೇ ಮಾಡ್ಕೊಳ್ತೀನಿ. ಅಯ್ಯೋ, ಎಲೆ ಎಲ್ಲೋಯ್ತು? ಇದು ನಂದಲ್ಲ. ಈ ಮನೇಲಿ ಯಾರು ನಂಗೆ ರೆಸ್ಪೆಕ್ಟೇ ಕೊಡಲ್ಲ ಮಮ್ಮ. ಒಂಥರ ಡಾಗಿ ತರ ಹೋಗ್ಬಿಟ್ಟಿದೀನಿ. ಯಾರು ನನ್ನ ಕರೆಕ್ಟಾಗಿ ಮಾತು ಕೂಡ ಆಡ್ಸಲ್ಲ. ಯಾವಾಗ ನೋಡಿದ್ರು ಆ ಬ್ಲಡಿ ಆಮ್ರಪಾಲಿ ಹಿಂದೆನೆ ಸುತ್ತಾಡ್ತಾ ಇರ್ತಾರೆ. ನಾನಲ್ವಮ್ಮ ಈ ಮನೆ ಸೊಸೆ? ಆ ಆನ್ಯ ನೀನೋದಂತೂ ತುಂಬಾ ನಾನ್ಸೆನ್ಸ್ ಮಮ್ಮ. ನನ್ಗಂತೂ ಸಾಕಾಗೋಗಿದೆ. ಅಲ್ಲ ಮಮ್ಮ, ಒಂದ್ ನಿಮಿಷ ಕೇಳಿಸ್ಕೊ, ಇದ್ರಲ್ಲಿ ನನ್ ತಪ್ಪು ಏನೂ ಇಲ್ಲ. ಮಮ್ಮ, ಲಿಸನ್ ಟು ಮೀ. ಸರಿ ಆಯ್ತು, ನಂದೇ ತಪ್ಪು, ನೀನೇ ಸರಿ, ಓಕೆನಾ?
ಏನ್ ಬಿಸ್ಲಪ್ಪ, ಈ ಬಿಸ್ಲಲ್ಲಿ ನಾನು ಟಾನ್ ಆಗ್ಬಿಡ್ತೀನಿ. ಛೇ, ನನ್ನ ಮೇಕಪ್ ಎಲ್ಲ ಹಾಳಾಯ್ತು. ವಾಟ್ ಇಸ್ ದಿಸ್? ಯಾರ್ದಿದು? ಓ, ಇದು ಆಮ್ರಪಾಲಿದಿರ್ಬೋದು. ಬೀದಿಲ್ ಸಿಕ್ಕಿರೋಳ್ಗೆ ಇಷ್ಟು ಕಾಸ್ಟ್ಲಿ ಬ್ಯಾಗ್ ಕೊಟ್ರೆ ಈ ತರ ಎಲೆನೆ ತುಂಬಿಸೋದು. ಯುಕ್ತಿ, ನಿನ್ನ ಹತ್ರ ಆಮ್ರಪಾಲಿ ಬ್ಯಾಗ್ ಇದೆ. ತಪ್ಪು. ಆಮ್ರಪಾಲಿ ಹತ್ರ ನನ್ ಬ್ಯಾಗ್ ಇರೋದು. ನೋಡು, ನಾನ್ ಯಾರನ್ನೂ ಕಾಪಿ ಮಾಡಲ್ಲ, ಅವಳೇ ನನ್ನ ಕಾಪಿ ಮಾಡ್ತಾ ಇರೋದು. ಇಲ್ಲಿ ಯಾರು ಕಾಫಿ ಟೀ ಮಾಡ್ತಾ ಇಲ್ಲ, ಮೊದ್ಲು ಬ್ಯಾಗ್ ಕೊಡು. ಇದ್ರಲ್ಲಿ ಎಲೆ ಇತ್ತಲ್ಲ? ಇತ್ತು. ಅದನ್ನೇ ಏನ್ ಮಾಡ್ದೆ ಅಂತ ಕೇಳ್ತಾ ಇರೋದು. ಬಾಗಿಲ್ ಕಸ ಇದ್ರೆ ಏನ್ ಮಾಡ್ತಾರೆ? ಬಿಸಾಕ್ತಾರೆ. ನಾನು ಅದನ್ನೇ ಮಾಡಿದ್ದು. ಯಾಕೆ ಬಿಸಾಕ್ದೆ ಯುಕ್ತಿ? ನನಗದ್ ತುಂಬಾ ಮುಖ್ಯ. ಅಫ್ಕೋರ್ಸ್, ನಿನ್ನಂತ ಬಡವ್ರಿಗೆ ಅಂತದೇ ಸಿಗೋದು. ಬಾಯ್ಗ್ ಬಂದಾಗ ಮಾತಾಡ್ಬೇಡ ಯುಕ್ತಿ. ಬೇರೆಯವ್ರ ಥಿಂಗ್ಸ್ ನ ಮುಟ್ಬಾರ್ದಂತ ಗೊತ್ತಿಲ್ವಾ ನಿಂಗೆ? ಎಲೆನ್ ಎಲ್ ಬಿಸಾಕ್ದೆ? ಎಲ್ಲಿದೆ? ಅಲ್ಲೇ ಬಿಸಾಕ್ತೆ, ಎಲ್ಲೋ ಹಾರ್ಕೊಂಡೋಯ್ತು. ಬಾ ಆಮ್ರಪಾಲಿ, ನಾವಾಗ ಹುಡ್ಕೋಣ. ಅಣ್ಣಂಗ್ ಗೊತ್ತಾಗ್ಲಿ, ಅವಾಗಿದೆ ನಿಂಗೆ.